ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತು ಗಣೇಶ ಹಬ್ಬ. ನಾನು ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ನಿನ್ನೆ ಗೌರಿ ಹಬ್ಬ ನಾನು ಸ್ಯಾರಿ ಉಟ್ಕೊಂಡಿದ್ದೆ. ಆ ಒಂದು ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಓಕೆನಾ? ಪೂಜೆ ಎಲ್ಲ ಆಯಿತು. ಮಾರ್ನಿಂಗ್ ಆ್ಯಕ್ಚುಲಿ ಇವತ್ತು ನಾನು ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಮಾರ್ನಿಂಗ್ ತುಂಬಾ ಬ್ಯುಸಿ ಆಗಿಬಿಟ್ಟೆ, ಮನೆ ಕೆಲಸ, ಪೂಜೆ ಅಂತ ಹೇಳಿ. ಸೊ ನಾನು ಸ್ಯಾರಿ ಉಟ್ಕೊಳ್ಳೋದು ತುಂಬಾ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಕ್ಯಾನ್ಸಲ್ ಮಾಡಿ ನಾನು ಡ್ರೆಸ್ ಹಾಕ್ಕೊಂಡೆ. ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಗೈಸ್, ಇಲ್ಲಿ ನೋಡಿ ನಮ್ಮ ಮನೆಯ ಗಣೇಶ. ಈ ರೀತಿಯಾಗಿ ನಾನು ಡೆಕೋರೇಟ್ ಎಲ್ಲ ಮಾಡಿದ್ದೀನಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಗಿದೆ. ಗೈಸ್, ಇವಾಗ ನಾನು ತೋರಿಸ್ತಾ ಇರೋದು ಆಶು ಮತ್ತು ಅವರ ಫ್ರೆಂಡ್ಸ್ ಇಟ್ಟಿರೋ ಗಣೇಶ. ನಾನು ಆಲ್ರೆಡಿ ನನ್ನ ಹಿಂದಿನ ವೀಡಿಯೋಸ್ಗಳೆಲ್ಲ ತೋರಿಸಿದ್ದೀನಿ, ಹೇಗೆ ಆಶು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಪೆಂಡಾಲೆಲ್ಲ ಹಾಕಿ ಪ್ರಿಪ್ರೇಷನ್ ಎಲ್ಲ ಮಾಡಿದರು ಅಂತ. ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಗೈಸ್, ನಾವಿವಾಗ ಹೊರಟಿದ್ದೀವಿ ಗಣೇಶ ವಿಸರ್ಜನ್ ಮಾಡೋದಕ್ಕೆ. ಮಳೆ ತುಂಬ ಬರ್ತಾ ಇದೆ, ಸ್ವಲ್ಪ ಕಮ್ಮಿ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೀವಿ. ಎಸ್, ಲೆಟ್ಸ್ ಗೋ. ನಾವಿವಾಗ ಹೊರಟಿದ್ದೀವಿ ಗಣೇಶ ವಿಸರ್ಜನ್ ಮಾಡೋದಕ್ಕೆ. ಕಾರಲ್ಲಿ ತುಂಬ ಜೋರಾಗಿ ಗಣೇಶ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಗಣೇಶ ವಿಸರ್ಜನೆಗೆ. ಎಲ್ಲಿ ಪ್ರಾಪರ್ಲಿ ಗಣೇಶ ಎಲ್ಲ ಬಿಡಬಹುದು ನೀರಿಗೆ ಅಂತ ನಾವೆಲ್ಲ ತಿಳ್ಕೊಂಡು. ಗೈಸ್, ನಾನು ಈ ಬಾವಿನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಭಾಳ ಚೆನ್ನಾಗಿದೆ ಅಂದರೆ ಇದು. ಫೈನಲಿ ಕೆಳಗಡೆ ಇಳಿದು ಬಂದೆ. ಏನಾಯಿತು ಅಂದರೆ ಸ್ಟೆಪ್ಸ್ ಇಳಿಬೇಕಾದ್ರೆ ತುಂಬ ಈಸಿ ಅನ್ನಿಸ್ತು ದೂರದಿಂದ, ಬಟ್ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಗೊತ್ತಾಯಿತು ಎಷ್ಟು ಟಫ್ ಇದೆ ಅಂತ. ಎರಡೆರಡೇ ಸ್ಟೆಪ್ಸ್ನ ನಾನು ಫೋಕಸ್ ಮಾಡಿಕೊಂಡು ಇಳಿದಿದ್ದು. ತುಂಬ ಡೇಂಜರ್ ಇದೆ ಗೈಸ್, ಕೆಳಗವರೆಗೂ ಇಳ್ಕೊಂಡು ಬರೋಕ್ಕೆ. ಗಣೇಶ ವಿಸರ್ಜನೆ ಎಲ್ಲ ಮುಗೀತು. ಇವಾಗ ನಾನು ಬಂದಿದ್ದೀನಿ ಆಶು ಅವ್ರು ಇಟ್ಟಿದ್ದಾರಲ್ಲ ಗಣೇಶ ಎಲ್ಲ, ಸೊ ಅಲ್ಲಿ ನಾನು ಬಂದಿದ್ದೀನಿ. ಅಲ್ಲಿ ಒಂದು ಚಿಕ್ಕದಾಗಿ ಫಂಕ್ಷನ್ ಎಲ್ಲ ಇಟ್ಕೊಂಡಿದ್ರು. ಸೊ ಮಕ್ಕಳು, ಆಮೇಲೆ ಅದಕ್ಕೆ ನೀಟಾಗಿ ಪ್ರಾಕ್ಟೀಸ್ ಎಲ್ಲ ಮಾಡಿಸಿರೋದು ಅಕ್ಕ. ಎಲ್ಲರೂ ರೆಡಿಯಾಗಿ ಬಂದಿದ್ರು, ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ಮಕ್ಕಳು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಗೈಸ್, ನೋಡಿದ್ರಲ್ಲ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಅಂತ. ಹುಡುಗಿರು ಮಾತ್ರ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು. ಸೊ ತುಂಬ ನಾಚಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಹುಡುಗಿರು. ಸೊ ಎಷ್ಟೊಂದು ಡ್ಯಾನ್ಸ್ಗಳೆಲ್ಲ ಮಾಡಿದರು. ಎಲ್ಲನೂ ಹೇಳ್ಕೊಟ್ಟಿರೋದೆ ಅಕ್ಕ. 1 ಮಂತಿಂದ ಪ್ರಾಕ್ಟೀಸ್ ನಡೀತಾ ಇತ್ತು ಇದು. ಸೊ ಈ ರೀತಿಯಾಗಿ ನಮ್ಮ ಹಬ್ಬ, ಈ ರೀತಿಯಾಗಿ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ನೀವು ಹೇಗೆ ಮಾಡಿದ್ರಿ ಅಂತ ಕಮೆಂಟ್ಸಲ್ಲಿ ಹೇಳಿ ಗೈಸ್. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೋ ಅಷ್ಟೇ ತರಲೆ ಗೈಸ್. ಅದಕ್ಕೆ ಅಕ್ಕ ತುಂಬ ಸ್ಟ್ರಿಕ್ಟಾಗಿ ನಿಂತಿದ್ಲು. ಅವರಿಗೆಲ್ಲ ಸ್ವಲ್ಪ ಸ್ಟ್ರಿಕ್ಟಾಗಿ ಹೆದರ್ಸ್ತಾ ಇದ್ಲು, ನೀಟಾಗಿ ಮಾಡಿ ಡ್ಯಾನ್ಸ್ ಅಂತ ಎಲ್ಲ. ಎಸ್ ಗೈಸ್, ಈ ರೀತಿಯಾಗಿ ಮಕ್ಕಳು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು, ಎಂಜಾಯ್ ಮಾಡಿದ್ರು. ನಿಮಗೆ ಹೇಗೆ ಅನ್ನಿಸ್ತು ಈ ಪರ್ಫಾಮೆನ್ಸ್ಗಳೆಲ್ಲ ಅಂತ ಕಮೆಂಟ್ಸಲ್ಲಿ ಹೇಳಿ. ಗೈಸ್, ಗೌರಿ ಗಣೇಶ ಫೆಸ್ಟಿವಲ್ ತುಂಬಾ ಚೆನ್ನಾಗಾಯಿತು. ನಿಮ್ಮ ಹಬ್ಬ ಹೇಗಾಯಿತು ಗೈಸ್? ಗಣೇಶ ವಿಸರ್ಜನ್ ಎಲ್ಲ ಮುಗೀತು. ಇವಾಗ ಕುತ್ಕೊಂಡು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ. ವಿಸರ್ಜನ್ ಆದ ತಕ್ಷಣವೇ ನಾನು ಆಶು ಹತ್ರ ಹೋದೆ. ಅಲ್ಲಿ ಫುಲ್ಲು ಡ್ಯಾನ್ಸು, ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಫುಲ್ಲು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಅವ್ರ ಗಣೇಶ ಮುಂದೆ. ಅದನ್ನು ನೋಡೋದಕ್ಕೇ ಫುಲ್ಲು ಖುಷಿ ಆಯಿತು. ಒಬ್ರಿಗೊಬ್ರು ರೇಗಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಗರ್ಲ್ಸ್ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಈ ರೀತಿಯಾಗಿತ್ತು ನನ್ನ ಹಬ್ಬ. ನೀವು ಹೇಗೆ ಮಾಡಿದ್ರಿ, ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನೀವು ಕಮೆಂಟ್ಸಲ್ಲಿ ಹೇಳಿ. ತುಂಬಾ ಸುಸ್ತಾಗಿದೆ, ನನಗಂತೂ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿದೆ. 2-3 ಡೇಸಿಂದ ನಿದ್ದೆ ಇರಲಿಲ್ಲ. ಮನೆ ಕ್ಲೀನಿಂಗ್ ಆಗಿರ್ಬೋದು, ಪೂಜೆ, ಇದರಲ್ಲೇ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಇವತ್ತಿಗೆ ಇಷ್ಟೇ ಗೈಸ್. ಕಮೆಂಟ್ಸಲ್ಲಿ ಹೇಳಿ ನಿಮಗೆ ಇವತ್ತಿನ ವ್ಲಾಗ್
ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಅನ್ನೋದನ್ನು ಸೊ ನಾನು ರಿಪ್ಲೈ ಮಾಡ್ತೀನಿ, ಓಕೆನಾ. ಸೊ ಎಸ್ ಗೈಸ್, ಇವತ್ತಿಗೆ ಇಷ್ಟೇ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಸಾರಿ, ಬಾಯ್.